ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುನೀತಾ ರಾಘವೇಂದ್ರ. ಮೊದಲನೇದಾಗಿ ಪ್ರತಿಯೊಬ್ಬರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹಬ್ಬ ಆಗಿ 2 ದಿನ ಆಯಿತು, ಇವತ್ತು ಶುಭಾಶಯ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತಿದೆಯಾ? ಹೌದು, ಹಬ್ಬ ದಿನವೇ ವಿಡಿಯೋ ಅಪ್ಲೋಡ್ ಮಾಡಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಅದು ಸಾಧ್ಯ ಆಗಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಹಬ್ಬದ ದಿನ, ಗೌರಿ ಹಬ್ಬದ ದಿನ ಏನೆಲ್ಲ ವಿಶೇಷತೆ ಇತ್ತು, ನಮ್ಮ ಮನೆಯಲ್ಲಿ ವಿಶೇಷ ಪೂಜೆ ಏನಿತ್ತು, ಹಾಗೆ ಒಂದು ಮರಾಠಿ ಶೈಲಿಯಲ್ಲಿ ಮಾಡುವಂತಹ ಒಂದು ರೆಸಿಪಿನ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲು ಮನೆಯಲ್ಲಿ ಬೆಳಗ್ಗೆ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಕೆಲಸಗಳೆಲ್ಲ ಮುಗಿಸ್ದೆ. ಇನ್ನು ಗೌರಿ ಹಬ್ಬದ ದಿನ ನಮ್ಮನೆ ವಿಶೇಷ ಪೂಜೆ ಅಂತ ಹೇಳಿದೆ ಅಲ್ವಾ, ಅದೇನಪ್ಪ ಅಂತ ಅಂದರೆ ನಮ್ಮನೆಯಲ್ಲಿ ನಮ್ಮ ಅತ್ತೆಯವರಿಗೆ ಮುತ್ತೈದೆ ಪೂಜೆನ ನಾವು ಗೌರಿ ಹಬ್ಬದ ದಿನ ಮಾಡ್ತೀವಿ. ಸೊ ಯಾರೆಲ್ಲ ಮುತ್ತೈದೆ ಪೂಜೆನ ಮಾಡ್ತಾರೋ ಸಾಮಾನ್ಯವಾಗಿ ಗೌರಿ ಹಬ್ಬದ ದಿನ ಮಾಡ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದೇ ರೀತಿ ನಮ್ಮನೆಯೂ ಕೂಡ ಗೌರಿ ಹಬ್ಬದ ದಿನವೇ ನಾವು ಆ ಪೂಜೆನ ಮಾಡ್ತೀವಿ. ಇನ್ನು ಆ ಪೂಜೆಗೆ ಮುಖ್ಯವಾಗಿ ಹೋಳಿಗೆ ವಿಶೇಷ ಅಂತ ಹೇಳ್ತಾರೆ. ಹೋಳಿಗೆ ಮಾಡಿದ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ನಮ್ಮ ಹಿರಿಯರು ನಮ್ಮ ಕಡೆ ಇರುವಂತಹ ಸಂಪ್ರದಾಯದಲ್ಲಿ ಆ ಥರ ಹೇಳ್ತಾರೆ. ಹಾಗಾಗಿ ನಾನು ಹೋಳಿಗೆನ ಮಾಡಿದ್ದೆ. ಇನ್ನು ಪೂಜೆಗೆ ಬೇಕಾದಂತಹ ಅಂದರೆ ಬೇರೆ ಅಡುಗೆಗಳನ್ನೂ ಕೂಡ ನಾನು ರೆಡಿ ಮಾಡಿದ್ದೆ. ಸೊ ಹೋಳಿಗೆ ಜೊತೆಗೆ ಹೋಳಿಗೆ ಮಾಡಿದ್ಮೇಲೆ ಹೋಳಿಗೆ ಸಾಂಬಾರು ಸರ್ವೇ ಸಾಮಾನ್ಯ ಅಲ್ವಾ, ಅದನ್ನು ಮಾಡಿದ್ದೆ. ಅದರಲ್ಲೂ ಮರಾಠಿ ಶೈಲಿಯಲ್ಲಿ ನಾನು ಹೋಳಿಗೆ ಸಾಂಬಾರನ್ನ ಮಾಡಿದ್ದೆ. ಇನ್ನು ಅದ್ರ ಜೊತೆಗೆ ತುಂಬ ಅಡುಗೆಗಳೇನು ಮಾಡಿರಲಿಲ್ಲ, ತುಂಬ ಸಿಂಪಲ್ಲಾಗಿ ನಾನು ಹಬ್ಬದ ಅಡುಗೆನ ಮಾಡಿದ್ದೆ. ಏನಪ್ಪ ಅಂತ ಅಂದರೆ ಶಾವಿಗೆ ಪಾಯಸ ಅಂದರೆ ಹಾಲು ಖೀರನ್ನ ಮಾಡಿದ್ದೆ, ಜೊತೆಗೆ ಬೀನ್ಸ್ ಪಲ್ಯನ ಮಾಡಿದ್ದೆ, ಮತ್ತು ರಾಯ್ತ ಮಾಡಿದ್ದೆ, ಹಾಗೆ ಕೋಸಂಬರಿ ಅಂದರೆ ಹೆಸರುಬೇಳೆ ಮಾಡ್ತೀವಲ್ವ ಅದು ಮಾಡಿದ್ದೆ. ಇನ್ನು ಹೋಳಿಗೆ ಸಾಂಬಾರು ಆಲ್ರೆಡಿ ಹೇಳ್ದಂಗೆ. ಇನ್ನು ವೈಟ್ ರೈಸ್ ಮಾಡಿದ್ದೆ, ಹಾಗೆ ವೆಜಿಟೇಬಲ್ ಪಲಾವ್ನ ಮಾಡಿದ್ದೆ. ಇದಿಷ್ಟು ಸಿಂಪಲ್ಲಾಗಿ ಇದಿಷ್ಟು ಅಡುಗೆಗಳನ್ನ ನಾನು ಮಾಡಿದ್ದೆ. ಎಲ್ಲ ಅಡುಗೆಗಳು ಕೂಡ ತುಂಬಾ ಚೆನ್ನಾಗಾಗಿತ್ತು. ಸೊ ಪೂಜೆನೂ ಚೆನ್ನಾಗಾಯಿತು, ಎಲ್ಲ ಅಡುಗೆನೂ ತುಂಬ ಟೇಸ್ಟಿಯಾಗಿತ್ತು. ಹಾಗಾಗಿ ತುಂಬ ಖುಷಿಯಾಯಿತು. ಇನ್ನು ಹೋಳಿಗೆ ಸಾಂಬಾರು, ಅದರಲ್ಲೂ ಮರಾಠಿ ಶೈಲಿಯಲ್ಲಿ ಮಾಡುವಂತಹ ಸಾಂಬಾರು ಹೇಗೆ ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮೊದಲು ಅಂದರೆ ಅದಕ್ಕೆ ಮೇನ್ ಇಂಗ್ರೀಡಿಯೆಂಟು ಬೇಳೆಕಟ್ಟು ಮತ್ತು ಈರುಳ್ಳಿ. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಈರುಳ್ಳಿ ತೊಗೊಬೇಕು. ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು 1/4 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ, ಮತ್ತು ಕರಿಬೇವಿನ ಎಲೆಗಳು, ಒಣಮೆಣ್ಸಿನ್ಕಾಯಿ, ಮತ್ತು ಸಾಂಬಾರು ಪೌಡರು, 1 ಟೇಬಲ್ ಸ್ಪೂನು ಜೀರಿಗೆ, ಮತ್ತು 2 ಸ್ಪೂನಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ, ಹಾಗೆ ಹುಣಸೆಹಣ್ಣು ತೊಗೊಂಡಿದ್ದೀನಿ, ದೊಡ್ಡ ಗಾತ್ರದ ನಿಂಬೆಹಣ್ಣಷ್ಟು, ಮತ್ತು ಒಗ್ಗರಣೆಗೆ ಸಾಸಿವೆ. ಮೊದಲು ಅಂದರೆ ಈರುಳ್ಳಿನ 1 ಈರುಳ್ಳಿಯಷ್ಟು ಅಂದರೆ ದೊಡ್ಡ ಸೈಜ್ದು ಈರುಳ್ಳಿನ ಬೇಯಿಸೋದಕ್ಕೆ ತೊಗೊತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಹುಣಸೆಹಣ್ಣು ಏನು ತೊಗೊಂಡಿದ್ದೀನಿ ಅದನ್ನ ಪೂರ್ತಿಯಾಗಿ ನಾನು ಬೇಯಿಸೋದಕ್ಕೇ ತೊಗೊಳ್ತಾ ಇದ್ದೀನಿ. ಇದನ್ನು ಅಂದರೆ ಈರುಳ್ಳಿ ಮತ್ತು ಹುಣಸೆಹಣ್ಣು ಹಾಗೆ ಜೀರಿಗೆ ಏನಿದೆ ಇದಿಷ್ಟು ಪೂರ್ತಿಯಾಗಿ ರಸ ಬಿಡೋಷ್ಟು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು. ಇಲ್ಲಿ ನಾನು ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡಲ್ಲ, ಹಾಗಾಗಿ ಹುಣಸೆಹಣ್ಣೆ ಸ್ವಲ್ಪ ಜಾಸ್ತಿ ತೊಗೊಬೇಕು, ಸ್ವಲ್ಪ ಹುಳಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಇನ್ನು ಉಳಿದಂತಹ ಪದಾರ್ಥಗಳನ್ನೆಲ್ಲ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಬೇಕು. ಸೊ 1 ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೀನಿ, ಅದಕ್ಕೆ ಇನ್ನು ಉಳಿದಂತಹ ಈರುಳ್ಳಿನೂ ಹಾಕಿ, ಮತ್ತು ಜೀರಿಗೆ, ಮೆಣಸು, ಕರಿಬೇವಿನ ಸೊಪ್ಪು, ಹಾಗೆ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಮತ್ತು ತೆಂಗಿನ ತುರಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು. ಇಲ್ಲಿ ತೆಂಗಿನ ತುರಿ ಏನು ಹಾಕಿದ್ದೀನಿ ಅದು ಕಂಪ್ಲೀಟ್ಲಿ ನಿಮಗೆ ಆಪ್ಷನಲ್ಲು. ನಿಮಗೆ ಬೇಕು ಅಂದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ತೆಂಗಿನ ತುರಿನ ಸ್ಕಿಪ್ ಮಾಡ್ಬೋದು. ಇದರಿಂದ ಏನು ಟೇಸ್ಟಲ್ಲಂತೂ ಏನೂ ವ್ಯತ್ಯಾಸ ಆಗಲ್ಲ, ಸೇಮ್ ಟೇಸ್ಟೇ ಬರುತ್ತೆ. ಅಂದರೆ ಸಾಂಬಾರು ಸ್ವಲ್ಪ ನಮಗೆ ಜಾಸ್ತಿ ಬೇಕು ಅಂದರೆ ಮಾತ್ರ ತೆಂಗಿನ ತುರಿನ ಆ್ಯಡ್ ಮಾಡ್ಕೊಬೇಕು. ಸೊ ನನಗೆ ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕಿತ್ತು, ಹಾಗಾಗಿ ತೆಂಗಿನ ತುರಿನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ತಣ್ಣಗಾದಮೇಲೆ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ಸಾಂಬಾರು ಪೌಡರು ಮತ್ತು ಬೇಯಿಸ್ಕೊಂಡಿದ್ವಲ್ವ ಈರುಳ್ಳಿ ಮತ್ತು ಜೀರಿಗೆ, ಹುಣಸೆಹಣ್ಣು ಅದು ಕೂಡ ತಣ್ಣಗಾಗಿತ್ತು. ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರುಬ್ಕೊಬೇಕು ನೈಸಾಗಿ. ಸೊ ಎಲ್ಲ ನೀಟಾಗಿ ರುಬ್ಬಿದ್ಮೇಲೆ ನಾವು ಅದನ್ನು ಒಗ್ಗರಣೆ ಮಾಡ್ಕೊಬೇಕು. ಒಗ್ಗರಣೆಗೆ ಏನಪ್ಪ ಅಂತ ಅಂದರೆ ಮಾಮೂಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಅಂದರೆ ಬಾಡಿಸೋದಕ್ಕೂ ಎಣ್ಣೆ ಹಾಕ್ಕೊಂಡಿರ್ತೀವಿ, ಹಾಗಾಗಿ ಸಾಂಬಾರಿಗೆ ಸ್ವಲ್ಪ ಎಣ್ಣೆ ತೊಗೊಂಡ್ರೆ ಸಾಕು. 1 ಟೇಬಲ್ ಸ್ಪೂನು ಎಣ್ಣೆನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಹಾಗೆ ಒಂದು ಅರ್ಧ ಪೀಸ್ ಆಗೋಷ್ಟು ಈರುಳ್ಳಿ, 1-2 ಎಸಲಾಗೋಷ್ಟು ಬೆಳ್ಳುಳ್ಳಿನ ಜಚ್ಕೊಂಡಿದ್ದೀನಿ.
ಅದಕ್ಕೆ ಕರಿಬೇವಿನ ಎಲೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಸಿಡಿಸ್ಕೊಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಾಗೆ ಒಂದು ಚಿಟಿಕೆ ಇಂಗನ್ನು ಕೂಡ ನಾನಿಲ್ಲಿ ಬಳಸ್ತಾ ಇದ್ದೀನಿ. ನಾನು ಆದಷ್ಟು ಎಲ್ಲ ಅಡುಗೆಗಳಿಗೂ ಇಂಗನ್ನ ಬಳಸೋದಕ್ಕೆ ಪ್ರಯತ್ನ ಪಡ್ತೀನಿ. ಏನಕ್ಕೆ ಅಂತ ಅಂದರೆ ಅದು ಗ್ಯಾಸ್ಟ್ರಿಕ್ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ, ಹಾಗೆ ರುಚಿನೂ ಕೂಡ ಸ್ವಲ್ಪ ಹೆಚ್ಚಾಗುತ್ತೆ. ಹಾಗಾಗಿ ಒಗ್ಗರಣೆಗೆ ನಾನು ಆದಷ್ಟು ಇಂಗನ್ನ ಬಳಸೋದಕ್ಕೆ ಪ್ರಯತ್ನ ಪಡ್ತೀನಿ. ನೀವು ಕೂಡ ಇಂಗನ್ನ ಬಳಸಿ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸೊ ಒಗ್ಗರಣೆ ಎಲ್ಲ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಮಸಾಲೆ, ಅದನ್ನು ಆ ಒಗ್ಗರಣೆ ಒಳಗಡೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಅದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಬಾಡಿಸ್ಕೊಬೇಕು. ಅಂದರೆ ನಾವು ಪದಾರ್ಥಗಳನ್ನೂ ಕೂಡ ಬಾಡಿಸಿ ರುಬ್ಬಿರೋದ್ರಿಂದ ಇದು ಹಸಿ ವಾಸನೆ ಹೋಗೋದಕ್ಕೆ ತುಂಬ ಟೈಮೇನು ತೊಗೊಳ್ಳಲ್ಲ, ಬೇಗನೆ ಹಸಿ ವಾಸನೆ ಹೋಗುತ್ತೆ. ಸೊ ನಾನು ಇದೇ ಟೈಮಲ್ಲಿ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತೀನಿ. ಸಾಮಾನ್ಯವಾಗಿ ನಾವು ಉಪ್ಪನ್ನ ಕೊನೆಯಲ್ಲಿ ಆ್ಯಡ್ ಮಾಡ್ತೀವಿ ಅಲ್ವಾ, ಆದರೆ ನಾನು ಈ ಥರ ಮಸಾಲೆನ ಹಸಿ ವಾಸನೆ ಹೋಗೋದಕ್ಕೋಸ್ಕರ ಉರಿತೀವಿ ಅಲ್ವಾ, ಆ ಟೈಮಲ್ಲೇ ಬಳಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸ್ವಲ್ಪ ಚೆನ್ನಾಗಿ ಉಪ್ಪೆಲ್ಲ ಇಟ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಬೇಕು. ಜೊತೆಗೆ ಬೇಳೆಕಟ್ಟು ಏನು ಎತ್ತಿಟ್ಕೊಂಡಿರ್ತೀವಿ ಅದನ್ನು ಕೂಡ ಮಿಕ್ಸ್ ಮಾಡಬೇಕು. ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಹಾಗಾಗಿ ಅದು ವಿಡಿಯೋನಲ್ಲಿ ತೋರ್ಸೋಕ್ಕಾಗ್ತಾ ಇಲ್ಲ. ಆದರೆ ಆ ಬೇಳೆಕಟ್ಟು ಏನಿದೆ ಅದು ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ಸಾಂಬಾರನ್ನ ಮಾಡ್ಕೊಬೇಕು. ಈ ಸಾಂಬಾರು ಆದಷ್ಟು ತೆಳುವಾಗಿ ಮಾಡ್ಕೊಂಡ್ರೇ ರುಚಿ ಹೆಚ್ಚಾಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ಇದು ಮರಾಠಿ ಶೈಲಿಯ ಈ ಸಾಂಬಾರನ್ನ ನಾನು ಬೇರೆಯವರಿಂದ ಕಲಿತಿದ್ದು. ಒಂದ್ಸಲಿ ಮಾಡಿದಾಗ ತುಂಬ ಇಷ್ಟ ಆಯಿತು, ಹಾಗಾಗಿ ನಾನು ಸಾಮಾನ್ಯವಾಗಿ ಹೋಳಿಗೆ ಮಾಡಿದಾಗೆಲ್ಲ ಇದೇ ಥರನೇ ಮಾಡೋದು. ನೀವು ಒಂದ್ಸಲಿ ಟ್ರೈ ಮಾಡಿ, ನೀವು ಖಂಡಿತ ಹೋಳಿಗೆ ಮಾಡಿದಾಗೆಲ್ಲ ಇದೇ ಸ್ಟೈಲಲ್ಲೇ ಮಾಡೋದಕ್ಕೆ ಇಷ್ಟಪಡ್ತೀರಾ. ಸೊ ಅಂದರೆ ಈಗ ನಮಗೆ ಗೊತ್ತಿರೋ ಅಡುಗೆನ ಬೇರೆಯವ್ರಿಗೆ ಹೇಳ್ಕೊಟ್ರೆ ಯಾರಿಗಾದರೂ ಸ್ವಲ್ಪ ಜನಕ್ಕಾದರೂ ಯೂಸ್ ಆಗ್ಬೋದಲ್ವ. ಹಾಗಾಗಿ ನಾನು ಇವತ್ತಿನ ವ್ಲಾಗಲ್ಲಿ ಈ ರೆಸಿಪಿನ ಶೇರ್ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬು ನನಗೆ ನೆಕ್ಸ್ಟ್ ವೀಡಿಯೋಗೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಅದರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಅದರದ್ದು ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತೀನಿ. ಎಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.